ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಭೀಷ್ಮರ ಪರಾಕ್ರಮ, ಶ್ರೀಕೃಷ್ಣ ಭೀಷ್ಮರನ್ನ ಕೊಲ್ಲೋದಕ್ಕೆ ಉದ್ಯುಕ್ತನಾಗೋದು ಮತ್ತು ಅರ್ಜುನನ ಪುರುಷಾರ್ಥ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭೀಷ್ಮರು ಪಾಂಡವರ ಸೈನ್ಯವನ್ನ ನುಚ್ಚು ನೂರು ಮಾಡ್ತಾ ಇದ್ದಾರೆ, ಸಿಕ್ಕದವ್ರನ್ನ ಕೊಲ್ತಾ ಇದ್ದಾರೆ. ಹೇಗಿತ್ತು ಅಂತಂದ್ರೆ ಎಲ್ಲ ರಾಜರು ಅವ್ರ ಕಡೆಗೆ ಹೋರಾಡೋದಕ್ಕೆ ಬರ್ತಿದ್ದಾರೆ, ಆದರೆ ಎಲ್ಲರೂ ಸಾಯ್ತಾ ಇದ್ದಾರೆ. ಅದು ಬೆಂಕಿ ಹತ್ರ ಪತಂಗಗಳು ಹೋಗೋ ಹಾಗೆ ಕಾಣಿಸ್ತಾ ಇದೆ. ಈ ರೀತಿ ಎಲ್ಲರನ್ನು ನಾಶ ಮಾಡ್ತಾ ಇದ್ದಾರೆ. ಅತುಲ ಪರಾಕ್ರಮಿ ಭೀಷ್ಮರ ಏಟನ್ನ ತಿಂದು ಯುಧಿಷ್ಠಿರನ ಸೈನ್ಯ ಸಾವಿರಾರು ತುಂಡುಗಳಾಗಿ ಭಾಗ ಆಗ್ಬಿಡುತ್ತೆ. ಮತ್ತೆ ಅವರ ಬಾಣಗಳ ಸುರಿಮಳೆಯಿಂದ ತುಂಬಾ ನೋವನ್ನ ಅನುಭವಿಸಿ ಎಲ್ಲರೂ ನಡುಗೋಕ್ ಶುರು ಮಾಡಿ ಎಲ್ಲರೂ ಓಡ್ ಹೋಗ್ತಾ ಇದ್ದಾರೆ. ಹೇಗಿತ್ತು ಅಲ್ಲಿ ಅಂತಂದ್ರೆ ಈ ಯುದ್ಧದಲ್ಲಿ ದೈವವಶರಾಗಿ ತಂದೆ ಮಗನನ್ನ ಕೊಲ್ತಾ ಇದ್ದಾನೆ, ಮಗ ತಂದೆಯನ್ನ ಕೊಲ್ತಾ ಇದ್ದಾನೆ, ಒಬ್ಬ ಮಿತ್ರ ಇನ್ನೊಬ್ಬ ಮಿತ್ರನಿಂದಾನೇ ಸಾಯ್ತಾ ಇದ್ದಾನೆ. ಆಗ ಪಾಂಡವರ ಸೈನಿಕರೆಲ್ಲ ತಮ್ಮ ಕವಚವನ್ನು ಕೂಡ ತೆಗೆದು ಕೂದಲನ್ನ ಬಿಟ್ಕೊಂಡು ರಣಭೂಮಿಯಿಂದ ಓಡ್ತಾ ಇರೋದನ್ನ ಭಗವಂತ ನೋಡ್ತಾನೆ. ಕೃಷ್ಣ ಅವನೇನ್ ಮಾಡ್ತಾನೆ, ಅರ್ಜುನನ ಹತ್ರ ಬಂದು ಹೇಳ್ತಾನೆ, ಪಾರ್ಥ, ಯಾವುದರ ಅಭಿಲಾಷೆಯಿಂದ ಬಹಳ ದಿನಗಳಿಂದ ನೀನು ಕಾಯ್ತಾ ಇದ್ಯೋ ಆ ದಿನ ಇವತ್ತು ಬಂದಿದೆ. ಈಗ ನೀನು ಜೋರಾಗಿ ಪ್ರಹಾರ ಮಾಡು. ಅಂದ್ರೆ ಇಷ್ಟೊತ್ತು ನೀನು ಸುಮ್ಮನೆ ಆಟ ಆಡೋ ಥರ ನೀನು ಯುದ್ಧ ಮಾಡ್ತಾ ಇದೆಯಲ್ಲ, ಈ ರೀತಿ ಮಾಡಬೇಡ, ನೀನು ಜೋರಾಗೇನೆ ಪ್ರಹಾರ ಮಾಡು. ಇಲ್ಲದೆ ಇದ್ರೆ ನೀನು ಮೋಹಕ್ಕೆ ವಶನಾಗಿ ಪ್ರಾಣವನ್ನ ಕಳ್ಕೊಳ್ತೀಯಾ. ಅಂದರೆ ನೀನು ಬಂದಿರೋ ಅಂಥ ಒಂದು ಉದ್ದೇಶ ಏನು ಅದನ್ನು ನೆನಪಿಸ್ಕೊ. ಇಷ್ಟೊತ್ತು ನೀನು ಮಾಡಿದ ಯುದ್ಧ ಅಲ್ಲ, ಈಗ ನೀನು ಯುದ್ಧ ಸರಿಯಾದ ರೀತಿಯಲ್ಲಿ ಮಾಡು. ನೀನು ಮೊದಲು ಯಾವ ರಾಜರ ಸಮಾಜದಲ್ಲಿ ಹೇಳಿದ್ಯೋ ಅದೇನಪ್ಪ ಅಂತಂದರೆ, ದುರ್ಯೋಧನನ ಸೈನ್ಯದ ಭೀಷ್ಮ, ದ್ರೋಣ ಇವ್ರು ಯಾರೇ ವೀರರಾಗೋಗಿರಲಿ ನನ್ನ ಜೊತೆ ಯುದ್ಧ ಮಾಡೋದಕ್ಕೆ ಬರ್ತಾರೋ ಅವರನ್ನೆಲ್ಲ ನಾನು ಕೊಂದುಬಿಡ್ತೀನಿ ಅಂತ ನೀನು ಒಂದು ಪ್ರತಿಜ್ಞೆಯನ್ನ ಮಾಡಿದ್ದೆ ತಾನೆ. ಅದನ್ನು ನೆನಪಿಸ್ಕೊ. ಇವತ್ತು ಆ ಪ್ರತಿಜ್ಞೆಯನ್ನ ಪೂರ್ತಿ ಮಾಡುವಂತಹ ಒಂದು ಸಮಯ ಬಂದಿದೆ. ಆ ಪ್ರತಿಜ್ಞೆಯನ್ನ ನಿಜ ಮಾಡಿ ತೋರಿಸು ನೀನು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ ಕೃಷ್ಣ. ಅಂದರೆ ಏನು, ಇಷ್ಟು ದಿವಸ ನೀನು ಯುದ್ಧ ಮಾಡಿದ್ದಲ್ಲ, ಈಗ ನೀನು ಸರಿಯಾದ ರೀತಿಯಲ್ಲಿ ಯುದ್ಧ ಮಾಡು. ಅರ್ಜುನ ನೋಡು ನಮ್ಮ ಸೈನ್ಯ ಹೇಗೆ ಛಿದ್ರವಾಗಿದೆ ಅಂತಂದ್ಬಿಟ್ಟು. ಮತ್ತು ಈ ರಾಜರೆಲ್ಲ ಭೀಷ್ಮರನ್ನ ನೋಡಿ ಹೇಗೆ ಓಡೋಗ್ತಾ ಇದ್ದಾರೆ ನೋಡು. ಹೇಗೆ ಓಡೋಗ್ತಾ ಇದ್ದಾರೆ ಅಂತಂದರೆ ಸಿಂಹದ ಭಯದಿಂದ ಕಾಡಿನ ಚಿಕ್ಕ ಚಿಕ್ಕ ಜೀವಿಗಳೆಲ್ಲ ಓಡ್ ಹೋಗುತ್ತಲ್ಲ, ಆ ರೀತಿ ಓಡ್ ಹೋಗ್ತಾ ಇದ್ದಾರೆ ಅಂತಂದ್ಬಿಟ್ಟು ಹೇಳ್ತಾನೆ. ಶ್ರೀಕೃಷ್ಣ ಈ ರೀತಿ ಹೇಳಿದ್ಮೇಲೆ ಅರ್ಜುನ ಹೇಳ್ತಾನೆ, ಹರಿ, ಈಗ ನೀವು ಕುದುರೆಗಳನ್ನು ಓಡಿಸಿ ಮತ್ತು ಈ ಸೈನ್ಯ ಸಾಗರದ ಮಧ್ಯದಿಂದ ಭೀಷ್ಮರ ಹತ್ರ ರಥವನ್ನು ತಗೊಂಡು ನಡೀರಿ, ನಾನು ಈಗಲೇ ಅವರನ್ನು ಯುದ್ಧದಲ್ಲಿ ಕೊಲ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ಮಾಧವ ಏನು ಮಾಡ್ದ, ಕುದುರೆಗಳನ್ನು ಓಡಿಸ್ತಾನೆ. ಮತ್ತು ಎಲ್ಲಿ ಭೀಷ್ಮರ ರಥ ನಿಂತಿತ್ತೋ ಆ ಕಡೆ ನಡೀತಾನೆ. ಅರ್ಜುನ ಭೀಷ್ಮರ ಜೊತೆ ಯುದ್ಧ ಮಾಡೋದಕ್ಕೆ ತಯಾರಾಗಿರೋದನ್ನ ನೋಡಿ ಯುಧಿಷ್ಠಿರನ ಓಡ್ ಹೋದ ಸೈನ್ಯ ಇದೆಯಲ್ಲ ಅದೆಲ್ಲ ಹಿಂದಿರುಗಿ ಬರುತ್ತೆ. ಓ, ಅರ್ಜುನನಿಗೆ ಜೋಶ್ ಬಂದು ಈಗ ಯುದ್ಧ ಮಾಡಕ್ಕೆ ಹೋಗ್ತಿದ್ದಾನೆ, ನಾವು ಹೋಗ್ಬೇಕಪ್ಪ ಅಂತಂದ್ಬಿಟ್ಟು ಆ ಸೈನ್ಯದವರೆಲ್ಲ ಹಿಂದಿರುಗಿ ಬರ್ತಾರೆ. ಅರ್ಜುನ ಬರ್ತಾ ಇರೋದನ್ನ ನೋಡಿ ಭೀಷ್ಮರು ಸಿಂಹನಾದವನ್ನ ಮಾಡ್ತಾರೆ. ಮತ್ತೆ ಅವರ ರಥಗಳ ಮೇಲೆ ಬಾಣಗಳನ್ನು ಸುರಿಸ್ತಾರೆ. ಒಂದೇ ಕ್ಷಣದಲ್ಲಿ ಅರ್ಜುನನ ರಥ, ಕುದುರೆಗಳು ಮತ್ತೆ ಸಾರಥಿಯ ಜೊತೆ ಬಾಣಗಳಿಂದ ಮುಚ್ಚೋಯ್ತು. ಅಂದ್ರೆ ಅಷ್ಟು ಬಾಣಗಳನ್ನ ಅವರ ರಥದ ಕಡೆ ಬಿಡ್ತಾರೆ ಭೀಷ್ಮರು. ಅಂದ್ರೆ ಅವ್ರು ಕಾಣಿಸ್ತಾನೆ ಇರಲಿಲ್ಲ, ರಥನೂ ಕಾಣಿಸ್ತಾ ಇರಲಿಲ್ಲ, ಕುದುರೆಗಳು ಕಾಣಿಸ್ತಾ ಇರಲಿಲ್ಲ, ಸಾರಥಿನೂ ಕಾಣಿಸ್ತಾ ಇರಲಿಲ್ಲ. ಆದರೆ ಭಗವಂತ ಶ್ರೀಕೃಷ್ಣ ಬಹಳ ಧೈರ್ಯವಂತನಾಗಿದ್ದ. ಅವನು ಸ್ವಲ್ಪನೂ ಕೂಡ ವಿಚಲಿತನಾಗಲಿಲ್ಲ. ಕುದುರೆಗಳನ್ನು ಸರಿಯಾಗಿ ಮುಂದೆ ಓಡಿಸ್ಕೊಂಡು ಹೋಗ್ತಾನೆ ಇದ್ದ. ಅದೇ ಸಮಯಕ್ಕೆ ಅರ್ಜುನ ತನ್ನ ದಿವ್ಯ ಧನಸ್ಸು ಬಾಣಗಳನ್ನು ಎತ್ಕೊಳ್ತಾನೆ. ಮತ್ತು 3 ಬಾಣಗಳಿಂದ ಭೀಷ್ಮರ ಧನಸ್ಸನ್ನು ಕತ್ತರಿಸ್ಬಿಡ್ತಾನೆ. ಆಮೇಲೆ ಭೀಷ್ಮರು ಕಣ್ಣು ಮಿಟುಕ್ಸೋದ್ರ ಒಳಗಡೆ ಇನ್ನೊಂದು ಮಹಾಧನಸ್ಸನ್ನ ತಗೊಂಡು ಅದಕ್ಕೆ ಬಾಣವನ್ನ ಹೇರಿಸ್ತಾರೆ. ಅಂದ್ರೆ ಈಗ ಅರ್ಜುನ ಈ ಕಡೆಯಿಂದ ಬಾಣ ಬಿಟ್ಟ, ಅವ್ರ ಧನಸ್ಸು ಮುರಿದು ಹೋಯ್ತು. ಹಾಗನ್ಬಿಟ್ಟು ಅವ್ರು ಸುಮ್ಮನೆ ಇರಲಿಲ್ಲ,
ತಕ್ಷಣನೇ ಕಣ್ಣು ಮಿಟುಕ್ಸೋ ಅಷ್ಟರಲ್ಲಿ ಇನ್ನೊಂದು ಮಹಾಧನಸ್ಸನ್ನು ತಗೊಳ್ತಾರೆ. ಅದಕ್ಕೆ ಬಾಣವನ್ನು ಏರಿಸ್ತಾರೆ. ಮತ್ತೆ ಅದನ್ನು ಎಳಿತಾ ಇದ್ದಂಗೆ ಅರ್ಜುನ ಏನು ಮಾಡ್ದ, ಅದನ್ನು ಕೂಡ ಕತ್ತರಿಸ್ಬಿಡ್ತಾನೆ. ಅರ್ಜುನನ ಈ ಒಂದು ಕುಶಲತೆಯನ್ನು ನೋಡಿ ಎಷ್ಟು ಫಾಸ್ಟಾಗಿ ಅವನು ಕೆಲಸ ಮಾಡ್ದ ಅಲ್ಲಿ, ಮತ್ತು ಅವನ ಕೈ ಚಳಕವನ್ನು ತೋರಿಸ್ತಾನಲ್ಲ, ಅದನ್ನು ನೋಡಿ ಭೀಷ್ಮರು ಅವನನ್ನು ಪ್ರಶಂಸೆ ಮಾಡ್ತಾ ಹೇಳ್ತಾರೆ, ಮಹಾಬಾಹುವೆ, ನೀನು ತುಂಬ ಚೆನ್ನಾಗಿ ಮಾಡಿದೆ, ಈಗ ಕೆಲಸ ಮಾಡಿದೆಯಲ್ಲ ತುಂಬ ಚೆನ್ನಾಗಿತ್ತು, ಈ ಮಹಾಪರಾಕ್ರಮ ನಿನಗೆ ಯೋಗ್ಯವಾಗಿದೆ. ಮಗನೇ, ನಾನು ನಿನ್ನ ಮೇಲೆ ಬಹಳ ಪ್ರಸನ್ನನಾಗಿದ್ದೀನಿ, ನನ್ನ ಜೊತೆ ನೀನು ಯುದ್ಧ ಮಾಡು ಅಂತ ಈ ರೀತಿ ಪಾರ್ಥನನ್ನ ಹೊಗಳಿ ಇನ್ನೊಂದು ಮಹಾಧನಸ್ಸನ್ನು ತಗೊಂಡು ಅವರ ರಥದ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸೋದಕ್ಕೆ ಶುರು ಮಾಡ್ತಾರೆ. ನೋಡಿ ಇಲ್ಲಿ ಎಂಥ ಪರಿಸ್ಥಿತಿ ಅಂತಂದರೆ, ತಾತ ಆಗ್ಬೇಕವರು, ಅವ್ರ ಜೊತೆನೇ ಯುದ್ಧ ಮಾಡ್ತಾ ಇದ್ದಾನೆ, ಇಲ್ಲಿ ಮೊಮ್ಮಗ ನನ್ನ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ನೋವಿದ್ರೆ ಅವನ ಒಂದು ಪರಾಕ್ರಮ ನೋಡಿ ಇವರು ಖುಷಿ ಪಡ್ತಾ ಇದ್ದಾರೆ. ಖುಷಿ ಪಡಬೇಕು, ನೋವು ಪಡಬೇಕು, ಒಂದೂ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ಪಾರ್ಥ ಮಾಡಿದಂಥ ಕೆಲಸವನ್ನು ಹೊಗಳಿ ಅವರು ಇವಾಗ ತಮ್ಮ ಕರ್ತವ್ಯ ಮಾಡಬೇಕಲ್ವಾ, ಯುದ್ಧ ಮಾಡಲೇಬೇಕು ಅಲ್ಲಿ ಅವರು. ಸೊ ಅದಕ್ಕೋಸ್ಕರ ಇನ್ನೊಂದು ಮಹಾಧನಸ್ಸನ್ನು ತಗೊಂಡು ಅವರ ರಥದ ಮೇಲೆ ಬಾಣಗಳನ್ನು ಸುರಿಸೋದಕ್ಕೆ ಶುರು ಮಾಡ್ತಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.